ಕಣಿಯಮ್ಮ ನಿಲ್ಲು. ಕಣಿ ಹೇಳ್ತೀನಿ ಕಣಿ ಹೇಳ್ತೀನಿ. ಕಣಿಯಮ್ಮ ನಿಲ್ಲು ಕಣಿಯಮ್ಮ. ನಡಿಯೋದು ಹೇಳ್ತೀನಿ, ನಡಿಬೇಕಾಗಿರೋದು ಹೇಳ್ತೀನಿ. ಕಣಿ ಹೇಳ್ತೀನಿ ರವ ಕಣಿಯಮ್ಮ ನಿಲ್ಲು. ನಾನು ಪರಿಣಿಕಾ. ಕರಿತಾ ಇದ್ರು ಕೇಳಿಸ್ಕೊಳ್ದೆ ಹೋಗ್ತಿದ್ಯಲ್ಲ, ಯಾವ ಊರಿಗೆ ಹೋಗ್ತಿದ್ಯಾ? ಹಾವುಗಳ ಊರು. ಹಾವುಗಳ ಊರ? ನಾನ್ ಯಾವತ್ತೂ ಕೇಳೇ ಇಲ್ವಲ್ಲ. ಯಾವ ಲೋಕದಲ್ಲಿದ್ಯೋ? 7 ಲೋಕದಲ್ಲಿದೆ. ಅತಳ, ವಿತಳ, ಸುತಳ, ತಲಾತಳ, ಮಹಾತಳ, ರಸಾತಳ ಲೋಕಗಳನ್ನೆಲ್ಲ ದಾಟಿ ಪಾತಾಳ ಲೋಕಕ್ಕೆ ಹೋಗ್ಬೇಕು. ಅದೇ ನಾಗಲೋಕ. ಅಲ್ಲಿ ಹಾವುಗಳ ಊರಿದೆ. ಅಷ್ಟು ದೊಡ್ಡ ಬೊಟ್ಟಿಟ್ಕೊಂಡು ಗಂಭೀರವಾಗಿ ಕಾಣಿಸ್ತಾ ಇದ್ರು ಕೂಡ ನೀನ್ ಕೂಡ ಜೋಕ್ ಮಾಡ್ತೀಯಲ್ಲ. ಸರಿ ಬಿಡು, ನೀನ್ ಯಾವ ಊರಿಗೆ ಬೇಕಾದ್ರೂ ಹೋಗು. ಈಗ ನಾನೇನ್ ಮಾಡ್ಬೇಕು ಹೇಳು. 3ನೇ ದಿನ ಪೂಜೆ ಆಯ್ತು ಅಂದ್ರೆ ಈಗ ನೀನ್ ಮಾಡ್ಬೇಕಾಗಿರೋ ಕೆಲ್ಸ ಅಂದ್ರೆ ನಾಗಮಂಡಲಕ್ಕೆ ಹೋಗ್ಬೇಕು. ಅಯ್ಯೋ, ಹಾವು ಊರ್ಗ? ಯಾಕೆ ಹಾಗೆ ಭಯ ಪಡ್ತಿದೀಯಾ? ಆ ಊರಿಗೆ ನಾನು ಹೋಗೋದಿರ್ಲಿ, ಆ ಹೆಸರು ತೆಗೆದ್ರೆ ನನ್ ಮಾವಯ್ಯ ಸುಮ್ನೆ ಅಂತೂ ಇರಲ್ಲ. ನಾಗದ್ವೇಷಿಯಾಗಿರೋ ಮನುಷ್ಯನಿಗೆ ಈ ವಿಷಯ ಯಾಕೆ ಹೇಳ್ತೀಯವ? ನಾಗಮಂಡಲಕ್ಕೆ ಹೋಗಿ ಹುತ್ತದ ಮಣ್ಣು ತಗೊಂಬಂದು ರಂಗೋಲಿಯಲ್ಲಿ ಹಾಕಿ ನಾಗಮ್ಮನ ತಗೊಂಬಂದು ಅದ್ರಲ್ಲಿ ಇಡ್ಬೇಕು. ನೀನ್ ಹೇಳ್ತಿರೋ ಪೂಜೆ ಇದೆಯಲ್ಲ, ಇದನ್ ನಾವ್ ಮೊದ್ಲು ಯಾವತ್ತೂ ಮಾಡಿಲ್ಲ ಕಣಿಯಮ್ಮ. ನನ್ ಗ್ರಹಚಾರ ಕೆಟ್ಟು ಮನೆಯವ್ರಿಗೇನಾದ್ರೂ ಗೊತ್ತಾಯ್ತು ಅನ್ಕೋ, ನನ್ನನ್ನ ಸಾಯಿಸ್ಬಿಡ್ತಾರೆ. ನಿನ್ಗೆ ಭಾವ ಅಂದ್ರೆ ಸಾಯೋಷ್ಟು ಪ್ರೀತಿಯಿಂದ ಆ ಮಾತೇನೋ ಹೇಳ್ದೆ. ಹಾಗೆ ಮಾಡ್ತೀನಿ ಬಿಡು. ಹಾಗಿರುವಾಗ ಹೋಗಿ ಹುತ್ತದ ಮಣ್ಣು ತಗೊಂಡ್ ಬರಲ್ವಾ? ತಗೊಂಡ್ ಬಂದೆ ಅನ್ಕೋ, ಆದ್ರೆ ಹೇಗ್ ಹೋಗೋದು? ಯೋಚನೆ ಮಾಡು. ನಿನಗೆ ಭಾವ ಬೇಕು, ನಿನ್ ಹಿಂದೆ ಭಾವ ಬರ್ಬೇಕು. ಕಣಿ ಹೇಳ್ತೀನಿ ರವ್ವ, ಕಣಿ ಹೇಳ್ತೀನಿ. ನಡಿಯೋದು ಹೇಳ್ತೀನಿ, ನಡಿಬೇಕಾಗಿರೋದ್ನು ಹೇಳ್ತೀನಿ. ಏನಾಯ್ತು ಪುಣ್ಯ, ಹಸಿವಾಗ್ತಿದ್ಯಾ? ನೀನ್ ಯಾರಾದ್ರೂ ನೋಡಿದ್ರಾ? ನಿನ್ನ ನೋಡಿದ್ರೆ ಯಾರಾದ್ರೂ ಸಾಯಿಸ್ತಾರೆ ಅಂತ ಭಯ ಪಡ್ಕೊಂಡ್ಯಾ? ಮತ್ ಏನು ಕಳ್ತಾ ಇದೀಯ ಅಂತ ಹೇಳು. ಅಳ್ಬೇಡ, ನನ್ನ ಮಾತು ಕೇಳು ಪ್ಲೀಸ್, ಅಳ್ಬೇಡ. ಯಾರಾದ್ರೂ ಕೇಳಿಸ್ಕೊಂಡ್ರು ಅಂದ್ರೆ ನಮ್ ಕತೆ ಮುಗೀತಷ್ಟೇ. ತಾವು ಯಾಕೆ ಅಳ್ತಿದ್ದೀರೋ ದಯವಿಟ್ಟು ಹೇಳ್ಬಿಟ್ಟು ಅಳಿ. ಅದೇನಂದ್ರೆ ನನ್ಗೆ ನಮ್ಮೂರಿಗೆ ಹೋಗ್ಬೇಕು ಅನ್ನಿಸ್ತಾ ಇದೆ. ಏನಮ್ಮ, ನಿನಗ್ ನಿನ್ನ ಊರ್ ನೋಡ್ಬೇಕು ಅಂತ ಅನಿಸ್ತಾ ಇದ್ಯಾ? ನಮ್ಮೂರಲ್ಲಿ ಪ್ರತಿಷ್ಠಾಪನೆ ಮಾಡಿರೋ ರುದ್ರಾಕ್ಷಿ ಲಿಂಗದಿಂದ ದಿನಕ್ಕೊಂದು ರುದ್ರಾಕ್ಷಿ ಬೀಳತ್ತೆ ಅಂತ ಸಿದ್ದಯ್ಯ ಸ್ವಾಮಿ ಹೇಳಿದ್ರು. ಎಷ್ಟು ಬಿದ್ದಿದ್ಯೋ, ಇನ್ನು ಎಷ್ಟು ಉಳ್ಕೊಂಡಿದ್ಯೋ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ನೋಡ್ಬೇಕು ಅನ್ಸಿದ ತಕ್ಷಣ ಹೋಗಕ್ಕಾಗುತ್ತಾ? ನಿನ್ನ ನೋಡಿದ ತಕ್ಷಣ ನಿನಗೆ ಹೊಡೆದು ಸಾಯಿಸ್ಬಿಡ್ತಾರೆ ಈ ಊರ್ ಜನ. ನಾನು ಯಾವ ತಪ್ಪು ಮಾಡಿಲ್ಲ. ಮಾಡದೇ ಇರೋದಕ್ಕೆ ನಿನ್ನ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದು. ನೀನು ಈ ಕೊಲೆನ ಮಾಡಿಲ್ಲ ಅಂತ ಪ್ರೂವ್ ಮಾಡೋವರೆಗೂ ಯಾರಿಗೂ ನೀನು ಕಾಣಿಸ್ಕೋಬಾರ್ದು. ಅಂಥದ್ರಲ್ಲಿ ನೀನು ನಾಗಮಂಡಲಕ್ಕೆ ಹೋಗ್ಬೇಕು ಅನ್ಕೋತಿದ್ಯಾ? ಭಾವ, ಬಾಗಿಲ್ ತೆಗಿ ಭಾವ. ಅಯ್ಯ ಭಾವ, ಬಂದ್ಲು ನೋಡು ರಾಕ್ಷಸಿ. ನನ್ನೇ ನೋಡ್ತಾ ಇದ್ಯಾ? ಹೋಗು, ನಿನ್ ಸೀಕ್ರೆಟ್ ಪ್ಲೇಸಿಗೆ ಹೋಗು.
ನೋಡು ನೋಡು, ಯಾರು ಇಲ್ಲ ಇಲ್ಲಿ. ನೋಡು, ನಾನು ಯಾರ ಹತ್ರನೂ ಮಾತಾಡ್ತಿಲ್ಲ. ನಾನ್ ಕೇಳಿಲ್ವಲ್ಲ ಭಾವ. ನೀನ್ ಕೇಳೋದು ಅದನ್ನೇ ಅಲ್ವಾ? ಏನೋ ಗುಸು ಕೇಳಿಸ್ತಾ ಇತ್ತು, ಸೌಂಡ್ ಬರ್ತಾ ಇತ್ತು ಅಂತ ಡೌಟ್ ಪಡ್ತೀಯ ಅಲ್ವಾ? ಅಯ್ಯೋ, ನಾನೇನ್ ಡೌಟ್ ಪಟ್ಟಿಲ್ಲ. ಆದ್ರೆ ನನ್ನನ್ ಮನೆಯಿಂದ ಆಚೆ ಕರ್ಕೊಂಡು ಹೋಗು ಭಾವ, ಪ್ಲೀಸ್. ವಾಟ್? ಭಾವ ಕೇಳು, ನನ್ಗೆ ನಾಗಮಂಡಲ ನೋಡ್ಬೇಕು ಭಾವ. ನಿನ್ಗುನಾ? ನನಗೂ ಅಂತ ಕೇಳ್ತಿದ್ಯಾ? ಇನ್ಯಾರಾದ್ರೂ ನೋಡ್ಬೇಕು ಅಂತ ಹೇಳಿದ್ರ? ಇನ್ಯಾರು ಕೇಳ್ತಾರೆ? ನಾನೇ ನೋಡ್ಬೇಕು ಅನ್ಕೊಂಡೆ. ಅಷ್ಟಕ್ಕೂ ಇವಳು ನಾಗಮಂಡಲ ನೋಡಿದಾಳಲ್ವಾ, ಮತ್ತೇನಕ್ಕೆ ನೋಡ್ಬೇಕು ಅನ್ಕೊಂಡಿದ್ದಾಳೆ? ನಾನ್ ಕೇಳಿದ್ರೆ ಮನೆಯವ್ರು ಒಪ್ಕೊಳ್ಳಲ್ಲ. ಸ್ವಲ್ಪ ನೀನೇ ಏನಾದ್ರೂ. ಇದೊಂಥರ ಚೆನ್ನಾಗೇ ಇದೆಯಲ್ಲ. ಪರ್ಣಿಕನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಪುಣ್ಯನ ಕೂಡ ಸೀಕ್ರೆಟ್ ಆಗಿ ಕರ್ಕೊಂಡು ಹೋಗ್ತೀನಿ. ಪ್ಲೀಸ್ ಬಾವ. ಓಕೆ. ನನ್ನ ಅತ್ತೆ ಮಗಳು ಕೇಳಿದ್ಮೇಲೆ ಬೇಡ ಅನ್ನಕ್ಕಾಗುತ್ತಾ? ಮೆತ್ತಗೆ. ಕಣಿಯಮ್ಮ, ಇದೆಲ್ಲ ಪೂಜೆ ಫಲನೇ. ಆದ್ರೆ ಮನೆಯವ್ರೇನಾದ್ರೂ ಕೇಳಿದ್ರೆ? ನಾವ್ ಎಲ್ಲ ಹೋಗ್ತಾ ಇದೀವಿ ಅನ್ನೋಣ. ಎಸ್, ಥ್ಯಾಂಕ್ ಯು ಭಾವ. ಇವಾಗ ನೀನ್ ಹೋಗು. ಅಬ್ಬಾ ದೇವ್ರೆ. ಅಮ್ಮ ಕಾಳಿಕ, ಈ ಅವಮಾನ ಸಹಿಸೋಕ್ಕಾಗ್ತಿಲ್ಲ. ನನ್ನ ಆತ್ಮನೇ ಸತ್ತೋಗಿದೆ ಅನ್ನೋ ತರ ನನಗೊಳಗಡೆ ಅನಿಸ್ತಾ ಇದೆ. ನೀನು ಕರುಣಿಸಿರೋ ಆಗ್ರಹಿತ ಶಕ್ತಿಯಿಂದನೇ ಆ ಮಹಲ್ ಒಳಗೆ ಹೋದೆ. ಮನೆ ಕೆಲಸದವನ ದೇಹದಲ್ಲಿ ಹೋಗಿ ಆ ನಾಗಮಣಿನ ದಕ್ಕಿಸ್ಕೊಳ್ಳೋಣ ಅಂತ ಹೋದ್ರೆ ನನ್ನ ಕಂಡು ಹಿಡಿದು ಚೆನ್ನಾಗಿ ಹೊಡೆದು ಆ ಮನೆಯಿಂದ ಹೊರಗೆ ಹಾಕಿದ್ರು. ನಾನು ಪಶುಪತಿ ಅಂತ ಅವ್ರಿಗೆ ಗೊತ್ತಾಗದೇ ಇರ್ಬೋದು, ಆದ್ರೆ ನಾನು ಕುರುಡ ಅಂತ ನನಗೆ ಗೊತ್ತಲ್ವಾ? ಈ ಕುರುಡತನದಿಂದ ನಾನು ಏನ್ ಸಾಧಿಸ್ತೀನಿ ತಾಯಿ? ನನ್ನ ದೃಷ್ಟಿನಂತೂ ನೀನು ವಾಪಸ್ ಕೊಡಕ್ಕಾಗ್ಲಿಲ್ಲ. ಮಿಕ್ಕಿರೋ ಈ ದೇಹನೆಲ್ಲ ತಗೊಂಡು ನಾನು ಏನ್ ಮಾಡ್ಲಮ್ಮ? ಭಿಕ್ಷೆ ಬೇಡೋನ್ಕಿಂತ ಹೀನವಾದ ಜೀವನ ಬರೋಕ್ ಮುಂಚೆ ಮಣ್ಣಾಗ್ಬಿಡ್ಬೇಕು ಅಂತ ಈ ಕತ್ತಿ ತಗೊಂಡು ಬಂದಿದ್ದೀನಿ. ಈಗಿಂದ ಈಗಲೇ ನನ್ನನ್ನು ನಾನು ಬಲಿ ಕೊಟ್ಕೊಂಡು ಸರ್ವಾಂಗ ಸಮರ್ಪಣೆ ಮಾಡ್ತೀನಿ ತಾಯಿ. ನನ್ನ ನಿನ್ನಲ್ಲಿ ಐಕ್ಯ ಮಾಡ್ಕೊಂಡು ಲೀನ ಮಾಡ್ಕೊಂಡು ಬಿಡು ತಾಯಿ. ಕಾಳಿಕಾ! ನಿಲ್ಲು ಪಶುಪತಿ. ಮಾರಣಾಯುಧವನ್ನ ಪಕ್ಕಕ್ಕಿಡು. ಅಮ್ಮ, ಕಣ್ಮುಂದೆ ನೀನ್ ಬಂದು ನಿಂತ್ರು ನಿನ್ನ ನೋಡಕ್ಕಾಗದೆ ಇರೋನು ನನ್ನ ಸಾವನ್ನ ತಪ್ಪಿಸಿ ಬದುಕು ಅಂತ ಮಾತ್ರ ಹೇಳ್ಬೇಡ ತಾಯಿ. ಪಶುಪತಿ, ನಿನ್ನ ಹೋದ ಶಕ್ತಿ ಮತ್ತೆ ಬರಬೇಕು ಅಂದ್ರೆ ನೀನು ಸರ್ವಾಂಗ ಸಮರ್ಪಣೆ ಮಾಡೋ ಅವಶ್ಯಕತೆ ಇಲ್ಲ. ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರೋ ಕನ್ಯೆನ ಬಲಿ ಕೊಡಬೇಕು. ಯಾರ ಕನ್ಯೆ? ಎಲ್ಲಿರ್ತಾಳೆ? ಎಲ್ಲಿದ್ದಾಳೆ ಅಂತ ನೀನು ಹುಡುಕಿ ಪತ್ತೆ ಹಚ್ಚಬೇಕಾಗಿರೋ ಕನ್ಯೆ ಪುಣ್ಯ. ಪುಣ್ಯ. ಮುಂದಿನ ಪೌರ್ಣಮಿ ದಿನ ಬಲಿ ಕೊಡು. ಅವಳ ಕಣ್ಣಿಗೆ ಬಿದ್ದರೆ ಸಾಯಿಸ್ಬೇಕು ಅನ್ಕೊಳ್ಳೋನು. ಈಗ ಕಣ್ಣು ಕಾಣಿಸ್ದೆ ಹೋದ್ರು ಸಾಯಿಸ್ಬೇಕಾಗಿರೋದು ಕೂಡ ಅವಳನ್ನೇ. ಸಾಯಿಸ್ತೀನಿ 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 ಸಾಯಿಸ್ತೀನಮ್ಮ ಸಾಯಿಸ್ತೀನಿ ಸಾಯಿಸ್ತೀನಿ. ಬಾ 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 ಬಾ
ಬಾ ಫಾಸ್ಟ್ ಆಗಿ. ಬರ್ತಿದ್ದೀನಲ್ಲ. ಯಾರಾದ್ರೂ ನೋಡಿದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹೇ, ಎಲ್ಲಿಗೆ ಹೋಗ್ತಾ ಇದೀಯಾ? ನಾಗಮಂಡಲಕ್ಕೆ ತಾನೇ ಹೋಗ್ತಾ ಇರೋದು. ಅಲ್ಲಿಗೆ ಹೋಗ್ತಾ ಇರೋದು. ಆದ್ರೆ ಮಹಾರಾಣಿ ತರ ಕಾರಲ್ಲಿ ಮುಂದೆ ಕೂತ್ಕೊಂಡ್ರೆ ಮನೆಯವ್ರಿಗೆ ಗೊತ್ತಾಗಲ್ವಾ? ಎತ್ತಡ್ಡಿ. ಮರ್ತೋಯ್ತು. ಮತ್ತೆ ನಾನು ಎಲ್ಲಿ ಕೂತ್ಕೊಳ್ಳೋದು? ಬಾ. ಕೂತ್ಕೋ. ನಾನು ಇಲ್ಲಿ ಕೂತ್ಕೋಬೇಕಾ? ಕೂತಿಲ್ಲ ಅಂದ್ರೆ ತಲೆ ಮೇಲೆ ಬಿಡ್ತೀನಿ. ಏನೋ ಹೋಗೆ ತಾಯಿ, ಯಾರಾದ್ರೂ ನೋಡ್ತಾರ. ನನಗ್ ಬಾಯಾರಿಕೆ ಆದ್ರೆ, ಹಸುವಾದ್ರೆ ಅಲ್ಲಿ ತಿನ್ನಕ್ಕಿಟ್ಟಿದ್ದೀನಿ, ತಿನ್ ಮಲ್ಕೋ. ಗೊತ್ತಿ ನನ್ ಮಗನೇ. ಒಳಗಿಟ್ಕೊಳ್ಳಿ ಕಾಲ್ನ. ವಾಯ್ಸ್ ಏನಾದ್ರೂ ಹೊರಗೆ ಬಂದ್ರೆ ಸಾಯಿಸ್ಬಿಡ್ತೀನಿ. ಬಂತು, ಆ ಪುಣ್ಯ ವಾಸನೆ ಬಂತು. ಅವಳನ್ನ ಎಲ್ಲೇ ಇದ್ರು ಹಿಡ್ಕೊಂಡು ಬಲಿ ಕೊಡ್ಬೇಕು. ಬಲಿ ಕೊಡ್ತೀನಿ. ಹೊರಡೋಣ ಭಾವ, ಶೆಲ್ ವಿ ಮೂವ್? ಏನು ಮಾತಾಡದೆ ಸೈಲೆಂಟ್ ಆಗಿ ಡ್ರೈವಿಂಗ್ ಮಾಡ್ತಿದ್ಯಲ್ಲ ಭಾವ? ಏನ್ ಮಾತಾಡ್ಲಿ? ನೀನಷ್ಟು ಫೋಕಸ್ ಮಾಡಿ ಡ್ರೈವ್ ಮಾಡೋದಕ್ಕೆ ಟ್ರಾಫಿಕ್ ಏನಾದ್ರೂ ಇದ್ಯಾ? ಕಣ್ಣು ಮುಚ್ಕೊಂಡು ಹೋದ್ರೂ ಈ ಕಾಡ್ ದಾರಿಲಿ ಅದಾಗ್ತಾನೆ ಹೋಗುತ್ತೆ. ಕೇಳೋದಕ್ಕೇನೋ ರೊಮ್ಯಾಂಟಿಕ್ ಆಗಿದೆ, ಆದ್ರೆ ಆಕ್ಸಿಡೆಂಟ್ ಆದ್ರೆ 3 ಜನನೂ ಹೋಗ್ತೀವಿ. 3 ಜನನಾ? ಇರೋದು ನಾವಿಬ್ರೇ ಅಲ್ವಾ? ಅದೇ ಅದೇ ಅದೇ, ನೀನು, ನಾನು ಮತ್ತೆ ಈ ಕಾರು. ಓಹೋ, ಇದನ್ನು ಕೂಡ ನಾನು ನನ್ನ ಪ್ರಾಣದ ತರ ನೋಡ್ಕೋತೀನಲ್ವಾ? ಭಾವ, ನಮ್ ಮದ್ವೆ ಆದ್ರೆ ಹನಿಮೂನ್ಗೆ ನಾವ್ 3 ಜನನೇ ಹೋಗೋಣ. ಅವಳು ಒಪ್ಪೋದಿಲ್ವೇನೋ. ಅವಳು ಯಾರು? ನಾನಂದಿದ್ದು ನಾವಿಬ್ರೇ ಇದೇ ಕಾರನ್ನ ತಗೊಂಡ್ ಹೋಗೋಣ ಅಂತ ಹೇಳಿದ್ದು. ನಾನು ಹೇಳಿದ್ದು ಅದನ್ನೇ. ಇದನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದೀನಲ್ವಾ? ಅಷ್ಟು ದೂರದವರೆಗೂ ಬರುತ್ತೋ ಇಲ್ವೋ? ಏನೋ ನೀನ್ ಏನೇನೋ ಮಾತಾಡಿ ನನ್ನನ್ನು ಕನ್ಫ್ಯೂಸ್ ಮಾಡ್ತಿದ್ಯಾ. ಹೋಗ್ಲಿ ಬಿಡು, ಕುಡಿಯೋದಕ್ಕೇನಾದ್ರೂ ನೀರ್ ಬಾಟಲ್ ಇಟ್ಟಿದ್ಯಾ ಭಾವ? ಹಿಂದೆ ಡಿಕ್ಕಿಯಲ್ಲಿದೆ. ನಿಲ್ಸು, ಕಾರ್ ನಿಲ್ಸು. ಏನಕ್ಕೆ? ವಾಟರ್ ಬಾಟಲ್ ಡಿಕ್ಕಿಲ್ ಇದೆ ಅಂತ ಹೇಳಿದ್ಯಲ್ಲ, ತರ್ತೀನಿರು. ಬೇಡ 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 ಬೇಡ. ಯಾಕೆ? ಯಾಕೆ ಅಂತ ಕೇಳ್ತೀಯಲ್ಲ, ಇದು ಕಾಡು, ಡೇಂಜರು. ಕಾಡಲ್ಲಿ ಎಷ್ಟು ಸಲ ಓಡಾಡಿಲ್ಲ, ತರ್ತೀನಿರು. ಬೇಡ 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 ಬೇಡ. ನಾನಿದ್ದೀನಲ್ಲ, ನಾನ್ ತರ್ತೀನಲ್ವಾ, ನೀನ್ ಯಾಕೆ ಕೀಳಿತೀಯ? ಭಾವ, ಬೇಗ ಬಾ. ಬರ್ತೀನಿ 1 ನಿಮಿಷ. ಬಾ ಭಾವ. ಬಂದೆ. ತಗೋ. ಥ್ಯಾಂಕ್ ಯು ಭಾವ.
ಬೇಗ ಹೋಗು ಭಾವ. ಆ ನಾಗಮಂಡಲದ ಹತ್ರನೇ ಬಂದಿದ್ದೀವಿ ಭಾವ. ಕಾರ್ ಇಲ್ಲಿ ನಿಲ್ಸು. ನಂಗೊಂದು ಚಿಕ್ಕ ಕೆಲಸ ಇದೆ, ಹೋಗಿ ಬರ್ತೀನಿ ಭಾವ. ಏಯ್ ಏನ್ ಕೆಲ್ಸ? ಈಗ್ಲೇ ಬರ್ತೀನಿ ಭಾವ, ಈಗ್ಲೇ ಬರ್ತೀನಿ. ಏ ಪರ್ಣಿಕಾ, ಏಯ್ ಪರ್ಣಿಕಾ, ಏಯ್ ಈಗ್ಲೇ ಬರ್ತೀನಿ ಭಾವ. ಪರ್ಣಿಕಾ, ಪರ್ಣಿಕಾ ನಿಂತ್ಕೋ, ನನ್ ಮಾತ್ ಕೇಳು. ಎಲ್ಲಿಗೆ ಹೋಗ್ತಾ ಇದೀಯಾ? ಏಯ್ ಪರ್ಣಿಕಾ. ಪರ್ಣಿಕಾ, ಪರ್ಣಿಕಾ, ಓಯ್ ಪರ್ಣಿಕಾ. ಪರ್ಣಿಕಾ, ಪರ್ಣಿಕಾ, ಪರ್ಣಿಕಾ. ಪರ್ಣಿಕಾ, ಪರ್ಣಿಕಾ. ಅಪ್ಪ ಶಿವ, ಈ ರುದ್ರಾಕ್ಷಿಗಳೆಲ್ಲ ಬಿದ್ದು ಹೋಗೋದ್ರೊಳಗೆ ನಾಗಮಣಿನ ನಾಗಮಂಡಲಕ್ಕೆ ತಗೊಂಡ್ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಆದ್ರೆ
ನನ್ನ ತಪ್ಪಿತಸ್ಥೆ ಅಂತ ಕೂಡ ಹಾಕಿ ಸಾಯಿಸ್ಬೇಕು ಅಂತ ಅನ್ಕೋತಿದ್ದಾರೆ. ಆ ಅಪವಾದದಿಂದ ನನ್ನ ಕಾಪಾಡಿದ್ರೆ ತಲೆ ಬಗ್ಗಿಸ್ಕೊಂಡಿರೋ ನಾನು ತಲೆ ಎದ್ದೆ ಓಡಾಡ್ಬೋದು. ನಾಗಮಣಿ ಎಲ್ಲೇ ಇದ್ರೂ ತಗೊಂಡ್ ಬರ್ತೀನಿ. ಅಮ್ಮ ಚೌಡಮ್ಮ ತಾಯಿ, ಪ್ರತಿ ಸಲ ನಿನ್ನ ಹತ್ರ ಬಂದಾಗೆಲ್ಲ ಅರ್ಶನ ಕುಂಕುಮದಿಂದ ನಿನಗೆ ಪೂಜೆ ಮಾಡ್ತಾ ಇದ್ದೆ. ಆದ್ರೆ ಇವತ್ತು ನಿಸ್ಸಹಾಯಕ ಸ್ಥಿತಿಲಿದ್ದೀನಿ.